ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇವತ್ತು ಹೋಮ್ ಟೂರ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀವಿ. ಸೊ ನೋಡಿ, ಇದು ನಮ್ಮ ಮನೆ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು. ಪಕ್ಕದಲ್ಲಿ ಹಾಗೆ ಅಪ್ಪು ಸರ್ದೊಂದು ಫೋಟೋ ಸಹ ಹಾಕ್ಕೊಂಡಿದ್ದೀವಿ. ಹಾಗೆ ಮೇಲ್ಗಡೆ ಕರ್ಬಸಜ್ಜನ ಫೋಟೋ ಸಹ ಹಾಕ್ಕೊಂಡಿದ್ದೀವಿ. ಅದು ಹೊರಗಡೆ ಒಂದು ಗಣೇಶನ ವಿಗ್ರಹ ಸಹ ಇಟ್ಕೊಂಡಿದ್ದೀವಿ. ಹಾಗೆಯೇ ಪಕ್ಕದಲ್ಲಿ ಬಂದರೆ ವಿಂಡೋ ಸಹ ಇಟ್ಕೊಂಡಿದ್ದೀವಿ. ಅದೊಂದು ಮಿರರ್ ಇದೆ. ನನ್ನ ಮುದ್ದಿನ ಮಗನ ಫೋಟೋ ಸಹ ಅಲ್ಲಿ ಇಟ್ಕೊಂಡಿದ್ವಿ ಚಿಕ್ಕವನಿರುವಾಗ. ಹಾಗೆ ಮೇಲ್ಗಡೆ ಬಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಮಗು ಒಂದು ಫೋಟೋ ಸಹ ತೆಗ್ಸಿದ್ವಿ. ಅದನ್ನು ಅಲ್ಲಿ ಇಟ್ಕೊಂಡಿದ್ವಿ. ಅದು ಮೇಲ್ಗಡೆ ನಮ್ಮಮ್ಮ ಫೋಟೋ. ಇದು ಬಂದುಬಿಟ್ಟು ಮುಳ್ಕಟ್ಟಮ್ಮ ದೇವರು ವಾಲ್ಪೇಪರ್ ಇತ್ತು, ಅದನ್ನ ಸ್ಟಿಕ್ಕರ್ ತಂದು ಅಂಟಿಸ್ಕೊಂಡು ಇಟ್ಕೊಂಡಿದ್ದೀವಿ. ಇದು 2 ಇಯರ್ ಬೇಬಿ, ನನ್ನ 2ನೇ ಮಗಂದು ಬರ್ತ್ಡೇದು ಫೋಟೋಸ್. ಅದು ವಾಲ್ಪೇಪರ್. ಸೊ ಇದು ಮೊನ್ನೆ ತಾನೇ ಸೋಫಾ ಸೆಟ್ ಪರ್ಚೇಸ್ ಮಾಡಿದ್ವಿ ಕಡಿಮೆ ಪ್ರೈಸಲ್ಲೇ. ಸೊ ಈ ರೀತಿ ಇದೆ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಒಂದು ಮೀಶೋದಲ್ಲಿ ವಾಲ್ ಹ್ಯಾಂಗಿಂಗ್ ಸಹ ಪರ್ಚೇಸ್ ಮಾಡಿದ್ದೆ, ಅದನ್ನು ಅಲ್ಲಿ ಅಂಟಾಕಿ ಅಂಟಿಸಿದ್ದೀನಿ. ಸೊ ಇದು ಬಂದುಬಿಟ್ಟು ಸ್ಕ್ರೀನ್ ಹಾಕಿದ್ದೀವಲ್ಲ, ಅದರೊಳಗಡೆ ವಾಶ್ರೂಮ್ ಸಹ ಇದೆ, ಅದನ್ನು ಸ್ಕ್ರೀನ್ ಹಾಕ್ಕೊಂಡಿದ್ದೀವಿ. ಅದು ಡೋರ್ ಇದೆ, ಬಟ್ ಈ ಕಡೆ ಸೈಡ್ ಆಗಿರೋದ್ರಿಂದ ನಾವು ಅಲ್ಲೊಂದು ಸ್ಕ್ರೀನ್ ಹಾಕ್ಕೊಂಡಿದ್ದೀವಿ ಎದುರುಗಡೆ ಅಂತ ಹೇಳ್ಬಿಟ್ಟು. ಹಾಗೆ ಬಂದುಬಿಟ್ಟು ಅದು ದೇವ್ರ ರೂಮು. ಇದು ಬಂದುಬಿಟ್ಟು ನನ್ನ ಮಗ ದೊಡ್ಡ ಮಗ ಕೃಷ್ಣನ ಕಾಸ್ಟ್ಯೂಮ್ ಹಾಕಿ ಫೋಟೋಸ್ ತೆಗ್ಸಿದ್ವಿ. ಇದು ಸ್ಕೂಲಲ್ಲಿ ತೆಗ್ಸಿರೋಂಥ ಫೋಟೋ ಸಹ ಇದೆ. ಹಾಗೆ ಒಂದು ಗಡಿಯಾರ ಸಹ ಇಟ್ಕೊಂಡಿದ್ದೀವಿ. ತುಂಬ ವರ್ಷಗಳಿಂದ ನಮ್ಮ ಮನೇಲೇ ಇದೆ ನೆನಪಿಗೋಸ್ಕರ. ಸೊ ನಾವು ಯಾವುದೇ ಕಾರಣಕ್ಕೂ ಅದನ್ನು ಬಿಸಾಡಿಲ್ಲ. ಸೊ ಅದು ಚಿಕ್ಕ ಮಗಂದು ಕೃಷ್ಣ ಕಾಸ್ಟ್ಯೂಮ್ ಹಾಕಿ ಫೋಟೋ ತೆಗ್ಸಿರೋದು. ಇಲ್ಲಿ ನನ್ನ ಮಕ್ಕಳಿಗೆ ಸಿರಪ್ ಐಟಮ್ಸ್ ಎಲ್ಲ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೇಲಿ ಸಹ ಒಂದು ಟಿ ವಿ ಸಹ ಇಟ್ಕೊಂಡಿದ್ದೀವಿ. ಹಾಗೆ ಇನ್ನೊಂದು ಹಾಲಲ್ಲಿ ಸಹ ಇನ್ನೊಂದು ವಿಂಡೋ ಇದೆ, ಅದು ನಮ್ಮ ಮಾವನವರ ಫೋಟೋ ಮೇಲ್ಗಡೆ ಇರೋದು. ಇನ್ನೊಂದು ಮಿರರ್ ಇದೆ ಸ್ನೇಹಿತರೆ ಹಾಲಲ್ಲೇ, ಅದು ಇದು. ಹಾಗೆ ಪಕ್ಕದಲ್ಲೇ ಒಂದು ಹೋಲ್ಡ್ ರ್ಯಾಕರ್ ಸಹ ಇದೆ, ಅಲ್ಲಿ ಕೆಲವೊಂದು ಐಟಮ್ಸ್ನ ಡೈಲಿ ಯೂಸ್ ಮಾಡೋಂಥವನ್ನ ಅಲ್ಲಿ ಎತ್ತಿಟ್ಕೊತೀನಿ. ಸೊ ಇದು ಬಂದುಬಿಟ್ಟು ಹಾಲಲ್ಲೇ ಇನ್ನೊಂದು ದಿವಾನ್ ಸಹ ಇದೆ, ದಿವಾನು ಸೋಫಾ ಸೆಟ್ ಸಹ ಇದೆ. ಹಾಲಲ್ಲಿ ಒಂದು ಟೀಫೈ ಸಹ ಇಟ್ಕೊಂಡಿದ್ವಿ. ಸೊ ಸ್ಪೇಸಸ್ ಸಾಕಾಗಲ್ಲ ಯಾರು ಗೆಸ್ಟ್ ಬಂದಾಗ ಅಂತ ಹೇಳ್ಬಿಟ್ಟು ಮೇಲೆ ಎತ್ತಿಕ್ಸಿದ್ದೀನಿ ಸದ್ಯಕ್ಕೆ. ಇನ್ನೊಂದು ಯಾವುದಾದ್ರೂ ದೊಡ್ಡ ಮನೆಗೆ ಹೋದಾಗೆ ಕೆಳಗೆ ಇಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಸೊ ಇದು ನಮ್ಮ ಮನೆ ಹಾಲಾಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ಬೇಕು ನೀವು, ಓಕೆನಾ. ನೆಕ್ಸ್ಟು ಬಂದುಬಿಟ್ಟು ನೋಡಿ, ಇಲ್ಲೊಂದು ಪಕ್ಕಕ್ಕೆ ಹಂಗೆ ವಾಷಿಂಗ್ ಮಷಿನ್ ಸಹ ಇಟ್ಕೊಂಡಿದ್ದೀನಿ ನಾನು. ಅಲ್ಲಿ ಡೆಟಾಲು, ಬಾತ್ರೂಮ್ಗೆ ಯೂಸ್ ಮಾಡೋಂಥ ಓಡೋನಿಲು, ಫೇಸ್ ವಾಶು, ಮೌತ್ ವಾಶು ಎಲ್ಲ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬಂದುಬಿಟ್ರೆ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಬೆಡ್ರೂಮಲ್ಲಿ ಏನಂತ ಬರೋ ವಸ್ತುಗಳನ್ನು ನಾನು ಇಟ್ಕೊಂಡಿಲ್ಲ, ಯಾಕಂದರೆ ಮನೆ ಚೇಂಜ್ ಮಾಡೋಕ್ಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಹೇಳ್ಬಿಟ್ಟು ನಾನು ಕಡಿಮೆನೇ ಇಟ್ಕೊಂಡಿದ್ದೀವಿ. ಸೊ ಹೀಗೆ ಬೆಡ್ರೂಮಲ್ಲಿ ವಾಲ್ಪೇಪರು ಅವು ಇವು ಅಂತ ಅಂಟಿಸಿ ಸುಮ್ಮನೆ ವೇಸ್ಟ್ ಅವು. ನಾವು ಮತ್ತೆ ಬೇರೆ ಮನೆಗೆ ಹೋಗ್ಬೇಕಾದ್ರೆ ವೇಸ್ಟ್ ಆಗುತ್ತೆ. ಸ್ವಂತ ಮನೆ ಆದರೆ ಓಕೆ ಅಂತ ಹೇಳ್ಬಿಟ್ಟು ಅವನೇನು ನಾನು ಡೆಕೋರೇಟ್ ಮಾಡೋಕ್ಕೆ ಹೋಗಿಲ್ಲ, ಇರೋದ್ರಲ್ಲೇ ಇರೋ ಥರ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಂದು ಎಲ್ಲರ ಮನೇಲಿ ಇರೋ ಅಂಥದ್ದೇ ಡ್ರೆಸ್ಸಿಂಗ್ ಟೇಬಲ್ ಅಂತ ಹೇಳ್ಬೋದು. ಎಲ್ಲರೂ ಯೂಸ್ ಮಾಡ್ತಿರ್ತಾರೆ. ಸೊ ಕೆಲವೊಂದು ಐಟಮ್ಸ್ನ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಮ್ಮ ಮನೆಯವರು ಉಂಡಿಗೆ ದುಡ್ಡು ಹಾಕ್ತಾರೆ, ಒಡೆದಾಗೆಲ್ಲ ಅವ್ನು ಬಿಸಾಡಲ್ಲ. ಈ ಬಳೆಗಳು, ಕ್ಲಿಪ್ಗಳು ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ಅಲ್ಲಿ ಇಟ್ಕೊಂಡಿದ್ದೀನಿ. ಸುಮ್ಮನೆ ಮೀಶೋದಲ್ಲಿ ಏನಕ್ಕೆ ಪರ್ಚೇಸ್ ಮಾಡಬೇಕು ಅಲ್ವಾ, ಸುಮ್ಮನೆ ದುಡ್ಡು ಏನಕ್ಕೆ ವೇಸ್ಟ್ ಮಾಡೋದು, ನಂಗೆ ಇಷ್ಟ ಆಗಲ್ಲ. ಹಾಗಾಗಿ ಅವನ್ನ ಅದರೊಳಗಡೆ ಹಾಕಿ ಇಟ್ಕೊಂಡಿದ್ದೀನಿ. ಮೇಕಪ್ ಐಟಮ್ಸು, ಫೌಂಡೇಶನು ಎಲ್ಲ ಸೊ ಅಲ್ಲಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡ್ತಿದ್ದೀರಲ್ವ, ಇದು ಬಂದುಬಿಟ್ಟು ನನ್ನ ಡ್ರೆಸ್ಸಿಂಗ್ ಟೇಬಲ್ ಅಂತ ಹೇಳ್ಬೋದು. ಕೆಲವೊಂದು ನನ್ನ ಮಗನ ಬುಕ್ಸ್ ಐಟಮ್ಸು, ಕೆಳಗಡೆ ಬುಕ್ಸು ಸಹ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬಂದುಬಿಟ್ಟು ನೋಡ್ತಿದ್ದೀರಲ್ವ ಸ್ನೇಹಿತರೆ, ಇಲ್ಲೊಂದು ಹೋಲ್ಡರ್ ಇದೆ, ಫೋನ್ ಹೋಲ್ಡರ್. ಅದು ತೋರಿಸಿರಲಿಲ್ಲ ನಿಮ್ಗೆ, ಹಾಗಾಗಿ ಮೇಲ್ಗಡೆ ಒಂದು ಸ್ವಲ್ಪ ಐಟಮ್ಸ್ ತೋರಿಸಿರಲಿಲ್ಲ ನಿಮಗೆ. ಹಾಗಾಗಿ ಒಂದು ಫ್ಯಾನ್ ಸಹ ಇಟ್ಕೊಂಡಿದ್ದೀವಿ. ಹಾಲಲ್ಲಿ ಫೋಟೋ ಸಹ ಇದೆ, ಟ್ರಿಪ್ ಹೋಗಿರೋ ಫೋಟೋ. ಅಲ್ಲಿ ಬಂದುಬಿಟ್ಟು ಒಂದು ಡಾಲ್ ಸಹ ಇದೆ. ಇದು ನಮ್ಮ ಬೆಡ್ರೂಮ್ ಮಂಚನೇ ಅಂತಲೇ ಹೇಳ್ಬೋದು. ಬೆಡ್ರೂಮಲ್ಲಿ ಇಟ್ಕೊಂಡಿರೋಂಥ ಮಂಚ. ಸೊ ನಾವು ಜಾಸ್ತಿ ಅದನ್ನ ಯೂಸ್ ಮಾಡಲ್ಲ, ಕೆಳಗಡೆನೇ ಮಲಗ್ತೀವಿ. ಯಾಕಂದರೆ 4 ಜನ ಇರೋದು ನಾವು ಹಾಲಲ್ಲಿ ಮಲಗೋದು. ಹಾಗಾಗಿ ಮೇಲ್ಗಡೆ ಬೆಡ್ಶೀಟು ಎಲ್ಲವೂ ಅಲ್ಲಿ ಇಟ್ಕೊಂಡು, ಬ್ಯಾಗ್ಸು ಏನೇನೋ ಐಟಮ್ಸ್ಗಳು. ಅದು ನಮ್ಮದು ಆ್ಯನಿವರ್ಸರಿ ಗಿಫ್ಟ್ ಹಸ್ಬೆಂಡ್ ಕೊಡಿಸಿರೋ ಗೊಂಬೆ ಅದು. ಸೊ ಕ್ಯೂಟಾಗಿದೆ ಅಲ್ವಾ ಸ್ನೇಹಿತರೆ. ಸೊ ರೂಮಲ್ಲಿ ಬಂದುಬಿಟ್ಟು 2 ಬೀರು ಇದ್ದಾವೆ. ಇದು ಹೊಸ ಬೀರು, ನಾನು ಡೈಲಿ ಯೂಸ್ ಮಾಡೋವಂಥ ಸ್ಯಾರಿಗಳು ಕೆಳಗಡೆ ಇಟ್ಟಿದ್ದೀನಿ.
ಸೊ ಎಲ್ಲಾದರೂ ಆಚೆ ಕಡೆ ಹೋಗ್ಬೇಕಾ ಅಂತ ಬಟ್ಟೆಗಳನ್ನ ಮೇಲ್ಗಡೆ ಹ್ಯಾಂಗ್ ಮಾಡಿ ಹಾಕಿದ್ದೀನಿ. ಸೊ ನೋಡ್ತಿದ್ದೀರಲ್ಲ, ಇದು ನಮ್ಮ ಬೀರಲ್ಲಿರೋಂಥ ವಾರ್ಡ್ರೋಬ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಈ ಕಡೆ ಸ್ಟೆಪ್ಪಲ್ಲಿ ನನ್ನ ಚಿಕ್ಕ ಮಗನ ಬಟ್ಟೆಗಳು, ಹಸ್ಬೆಂಡು ಎಲ್ಲ ಯೂಸ್ ಮಾಡೋಂಥ ಬಟ್ಟೆಗಳನ್ನು ಮೇಲ್ಗಡೆ ಸ್ಟೋರ್ ಮಾಡಿ ಕಿಚನಲ್ಲಿ ನಾನು ಯೂಸ್ ಮಾಡೋಂಥ ಸ್ಟವ್ ಇದು ಹೇಗಿದೆ ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು. ಇದು ಒಂದು ಗ್ರೀನ್ ಮ್ಯಾಟು, ಅದು ಅಣ್ಸಕ್ಕೆ ಹೋದೆ ಬರಲಿಲ್ಲ, ಅದು ಯಾಕೋ ಬಿದ್ದು ಹೋದ, ಅದಕ್ಕೆ ನಾನು ಅಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ಅಡುಗೆ ಮನೆಯಲ್ಲಿರುವಂಥ ವಿಂಡೋ. ಹಾಗೆ LED ಬಲ್ಬ್ ಸಹ ತೊಗೊಂಡಿದ್ದೆ, ಅದನ್ನು ಅಲ್ಲಿ ಅಂಟಾಕಿದ್ದೀನಿ. ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಅಡುಗೆ ಮನೆ ಲೈಟ್ ಹಾಕ್ಸಿದ್ರೆ. ಇದು ತರಕಾರಿ ಕಟ್ ಮಾಡೋ ಅಂಥ ಮಣಿ ಅದು. ಹಾಗೆ ಒಂದು ಮಿಕ್ಸಿ ಸಹ ಇಟ್ಕೊಂಡಿದ್ದೀನಿ. ಹಾಗೆ ಗ್ಲಾಸ್ ಐಟಮ್ಸು, ಹಾಗೆ ಸ್ಪೂನ್ಸು, ಹಾಗೆ ದೋಸೆಗೆ ಯೂಸ್ ಮಾಡೋಂಥ ಬ್ರಷ್ಷು ಎಲ್ಲ ಅಲ್ಲಿ, ಒಂದು ವಿಸಿಲು ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ ನಾನು. ಹಾಗೆ ಚಿಕ್ಕ ಪ್ಲೇಟು ಯೂಸ್ ಮಾಡೋಂಥ ರ್ಯಾಕ್ ಸಹ ಒಂದು ಅಲ್ಲಿ ಇಟ್ಕೊಂಡಿದ್ದೀನಿ. ಮನಿ ಪ್ಲ್ಯಾಂಟು, ಅರ್ಶಿನದ ಪುಡಿ, ಜೀರಿಗೆ ಎಲ್ಲ ಸ್ಟೋರ್ ಮಾಡಿ ಚಿಕ್ಕ ಬಾಕ್ಸಲ್ಲಿ ಅಲ್ಲಿ ಇಟ್ಕೊಂಡಿದ್ದೀನಿ. ಕೆಲವೊಂದು ಲೋಟಗಳು ತುಂಬಾ ಜಾಸ್ತಿ ಇದ್ವು, ಅದಕ್ಕಾಗಿ ಅಲ್ಲೊಂದು ರ್ಯಾಕ್ ಇಟ್ಬಿಟ್ಟು ಕೆಳಗಡೆ ಚಿಕ್ಕ ಪ್ಲೇಟ್ಗಳು, ಮೇಲ್ಗಡೆ ಲೋಟಗಳು ಇಟ್ಟಿದ್ದೀನಿ. ಸೊ ಮನೇಲಿ ಯೂಸ್ ಮಾಡೋವಂಥ ಎಲ್ಲರೂ ಆಲ್ಮೋಸ್ಟ್ ಯೂಸ್ ಮಾಡ್ತಾನೆ ಇರ್ತಾರೆ. ಇವು ನಾನು ಯೂಸ್ ಮಾಡೋವಂಥ ದಿನಸಿ ಪದಾರ್ಥಗಳು ಅಡುಗೆ ಮನೆಯಲ್ಲಿ ಇಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಮೇಲ್ಗಡೆ ಬಂದುಬಿಟ್ರೆ ತುಪ್ಪ, ಜಾಮೂನು, ಕಿಸನ್ ಜಾಮು ಅವೆಲ್ಲ ಸ್ಟೋರ್ ಮಾಡಿ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕೆಲವೊಂದು ಪಾತ್ರೆಗಳು ತೊಳೆದ್ಬಿಟ್ಟು ನಾನು ಅದರೊಳಗಡೆ ಸ್ಟೋರ್ ಮಾಡಿ ಇಟ್ಕೊತೀನಿ. ಏನಕ್ಕೆ ಅಂದರೆ ಪಾತ್ರೆಗಳು ನೀರೆಲ್ಲ ಇಳಿದ್ಮೇಲೆ ಸ್ಟ್ಯಾಂಡಿಗೆ ಹಾಕ್ಕೊತೀನಿ ನಾನು. ಕೆಲವೊಂದು ಬೋರ್ಡ್ಸ್ ಸಹ ಕಿಚನ್ ಬೋರ್ಡ್ಸ್ ತೊಗೊಂಡಿದ್ದೆ, ಚೆನ್ನಾಗಿತ್ತು ಅದು, ಅದಕ್ಕೋಸ್ಕರ ನಾನು ಅಲ್ಲಿ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಇದು ನಮ್ಮ ಸ್ಟ್ಯಾಂಡು ಅಂತಲೇ ಹೇಳ್ಬೋದು. ನಾವು ಯೂಸ್ ಮಾಡೋವಂಥ ಸ್ಟ್ಯಾಂಡು ಹಳೇದಾಗಿದೆ, ತೊಗೋಬೇಕು ಹೊಸದು, ಇವಾಗ ಸದ್ಯಕ್ಕಿರಲಿ. ಇದು ವಾಟರ್ದು ಸಿಂಕ್ ಏರಿಯಾ, ಅದು ಬಂದುಬಿಟ್ಟು ವಾಟರ್ ಪ್ಯೂರಿಫೈ ಅಂತ ಹೇಳ್ಬಿಟ್ಟು ಅದು. ಹಾಗೆ ವಾಟರ್ ಬಾಟ್ಲು ಸಹ ಕ್ಲೀನ್ ಮಾಡಿ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಏನಪ್ಪ ಮತ್ತೆ ಸ್ಟ್ಯಾಂಡ್ ತೋರಿಸ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ಆವಾಗಲೇ ಲೋಟಗಳು ಅವೆಲ್ಲ ನೀಟಾಗಿ ಹಾಕಿರಲಿಲ್ಲ, ಹಂಗಾಗಿ ತೋರಿಸ್ತಿದ್ದೀನಿ. ಇದು ರೂಮಲ್ಲಿರೋಂಥ ಬೋರ್ಡು ನೋಡಿದ್ದೀರಲ್ಲ. ಸೊ ಇವತ್ತು ಭಾನುವಾರ ಆಗಿರೋದನ್ನು ಪೂಜೆ ಸಹ ನಾನೇ ಮಾಡಿದ್ದು. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆಯ ದೇವರು ಬಂದುಬಿಟ್ಟು 7 ಕೋಟಿ ಮೈಲಾರ ಲಿಂಗೇಶ್ವರ ಸ್ವಾಮಿ. ಸೊ ನೋಡಿ, ಸೊ ನಮ್ಮ ಮನೆ ಹೋಮ್ ಟೂರ್ ಹೇಗಿದೆ, ಚೆನ್ನಾಗಿದೆಯೋ ಇಲ್ವೋ ಅಂತ ನೀವು ಕಮೆಂಟ್ ಮಾಡಿದರೆ ನನಗೆ ಗೊತ್ತಾಗುತ್ತೆ. ಸೊ ಟೇಕ್ ಕೇರ್, ಬಾಯ್. ಎಲ್ಲರಿಗೂ ಧನ್ಯವಾದಗಳು.